ಇನ್ನು ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಮಣ್ಣು ಮಾರಾಟ ದಂಧೆ. ಮಾಂಜ್ರಾ ನದಿಯ ದಡದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರದ ಜಮೀನಿನಲ್ಲೇ ನಡೀತಾ ಇದೆ ಅಂತ ಈ ಒಂದು ಅಕ್ರಮ ಮಣ್ಣು ಮಾರಾಟ. ಅಕ್ರಮವಾಗಿ ಮಣ್ಣನ್ನ ಅಗೆದು ಮಾರಾಟವನ್ನ ಮಾಡ್ತಾ ಇದ್ದಾರೆ. ಬೀದರ್ ತಾಲೂಕಿನ ಚಾಂಬೋಳ ಗ್ರಾಮದ ಹತ್ತಿರ ಈ ಮಣ್ಣು ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಮಾಂಜ್ರಾ ನದಿಯ ದಡದಲ್ಲೇ ಅಗೆಯಲಾಗ್ತಾ ಇದೆ ಮಣ್ಣು. ಬೀದರ್ ಜಿಲ್ಲೆಯ ಜೀವನಾಡಿ ಮಾಂಜ್ರಾ ನದಿಯ ಪಕ್ಕದಲ್ಲೇ ಈ ಒಂದು ಮಣ್ಣು ಗಣಿಗಾರಿಕೆ ನಡೀತಾ ಇದೆ. ಕಂಡು ಕಾಣದಂತೆ ಕುಳಿತಿದ್ದಾರೆ ನೀರಾವರಿ ಇಲಾಖೆ ಅಧಿಕಾರಿಗಳು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು. ನಮ್ಗೆ ಗೊತ್ತೇ ಇಲ್ಲ ಏನಾಗ್ತಾ ಇದೆ ಅನ್ನೋ ರೀತಿಯ ರೇಂಜ್ಗೆ ಬಿಲ್ಡಪ್ ಕೊಟ್ಕೊಂಡಿದ್ದಾರೆ ಈ ಅಧಿಕಾರಿಗಳು. JCB ಅನ್ನ ಬಳಸ್ಕೊಂಡು ದೊಡ್ಡ ದೊಡ್ಡ ಟಿಪ್ಪರ್ಗಳ ಮೂಲಕ ಮಣ್ಣನ್ನ ಸಾಗಾಟ ಮಾಡಲಾಗ್ತಾ ಇದೆ. ಹಗಲು ರಾತ್ರಿ ಎನ್ನದೆ ಮಾಂಜ್ರಾ ನದಿಯ ಒಡಲಿಗೆ ಕನ್ನ ಹಾಕ್ತಾ ಇದ್ದಾರೆ ಮಣ್ಣು ಮಾಫಿಯಾ ಗ್ಯಾಂಗ್ನವರು. ಈ ಬಗ್ಗೆ ಕಳೆದ ವರ್ಷವೂ ಕೂಡ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಸುದ್ದಿ ಬಿತ್ತರ ಮಾಡಿತ್ತು. ಕಣ್ಣಿದ್ದು ಕುರುಡರಾದ ಬೀದರ್ ಜಿಲ್ಲೆಯಲ್ಲಿನ ಅಧಿಕಾರಿಗಳು. ಹಾಗಾಗಿ ಇದು ಕಡಿವಾಣನೇ ಇಲ್ವಾ? ಕಳೆದ ವರ್ಷವೂ ಇದೇ ರೀತಿ ಆಯಿತು, ಈ ವರ್ಷವೂ ಇದೇ ರೀತಿ ಆಯಿತು. ಅಂದರೆ ಮಾಂಜ್ರಾ ನದಿಯ ಒಡಲನ್ನು ಯಾವ ರೀತಿ ಅಗಿತಾ ಇದ್ದಾರೆ ನೋಡಿ. ಹಾಗಿದ್ರೆ ಕಂಟ್ರೋಲ್ ಇಲ್ವಾ? ನೀರಾವರಿ ಇಲಾಖೆ ಅಧಿಕಾರಿಗಳು, ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳಿಗೆ ಕಂಟ್ರೋಲ್ ಇಲ್ವಾ ಜಿಲ್ಲೆಯ ಮೇಲೆ? ಕಂಟ್ರೋಲ್ ತಪ್ಪು ಹೋಗಿದೆಯಾ? ಎಲ್ಲಿ ಬೇಕಲ್ಲಿ ಯಾರು ಬೇಕಾದ್ರೂ ಮಣ್ಣು ಅಗಿಬಹುದಾ? ಹಾಗಿದ್ರೆ ಏನು ಮಾಡ್ತಿದ್ದಾರೆ ಅಧಿಕಾರಿಗಳು? ಕಾದು ನೋಡಬೇಕು. ಈಗಲಾದರೂ ಸಮಸ್ಯೆ ಯಥಾರ್ಥ ಆಗುತ್ತಾ ಅಥವಾ ಮಣ್ಣನ್ನು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಗಿತಾರ ಅನ್ನೋದು. ಹಿಂಗೆ ಬಿದ್ದಂದ್ರೆ ಹೊಂಟ್ರಲ್ಲ ನೋಡ್ದ ಅಂಕಸ್ ಕೆದಲಕತ್ತಾರ